ನಾನು ದೇರಳಕಟ್ಟೆನಲ್ಲಿ ಹಾಸ್ಟೆಲ್ ನಲ್ಲಿ ಇದ್ದೆ. ನಂಗೆ ಈಗ್ಲೂ ನೆನಪಿದೆ 2015-16 ಅನ್ಕೊಂತೀನಿ. ಮೋದಿ ಅವ್ರು ಮಂಗ್ಳೂರ್ಗ್ ಬರ್ತಾರೆ. ಫುಲ್ ಮಂಗ್ಳೂರ್ ಕಿತ್ತೆದ್ಕೊಂಡ್ ಬಂದಿದೆ ಮೋದಿಜಿ ಬರ್ತಾರೆ ಅಂತ. ನಮಗೂ ಕಾಲೇಜು ಹೇಳಂಗಿಲ್ಲ. ಸೊ ನಾನು ನನ್ನ ಕ್ಲಾಸ್ಮೇಟ್ ಮೋಹನ್ ಅಂತ ನಾವಿಬ್ರು ಸ್ವಲ್ಪ ಹಿಂದುತ್ವ ಎಲ್ಲ ಇದ್ದವರು. ಸೊ ನಾವೇನ್ ಮಾಡ್ತೀವಿ, ಮಧ್ಯಾಹ್ನ ಕ್ಲಾಸ್ ಇಟ್ಬಿಟ್ಟಿದ್ದಾರೆ ನಮ್ಗೆ. ಯೂಶುವಲಿ ಮಧ್ಯಾಹ್ನ ಕ್ಲಾಸ್ ಇರಲ್ಲ. ಮಧ್ಯಾಹ್ನ ಕ್ಲಾಸ್ ಇಟ್ಬಿಟ್ಟಿದ್ದಾರೆ. ನಾನು ಮೋಹನು ಕ್ಲಾಸ್ ಬಂಕ್ ಮಾಡಿ ಅಲ್ಲಿ ವೆಹಿಕಲ್ ಅರೇಂಜ್ ಮಾಡಿದ್ರು ಸಂಘಟನೆಯಿಂದ. ವೆಹಿಕಲ್ ಹೊತ್ಕೊಂಡು ಕಿಲೋಮೀಟರ್ ಗಟ್ಲೆ ನಡೆದಿದೀವಿ ನಾವು. ನಡೆದು ಮೋದಿಜಿನ್ ನೋಡಕ್ ಹೋಗಿದ್ವಿ. ಮೋದಿಜಿನ್ ನೋಡಕ್ಕೆ ನಂದಿನಿ ಅವ್ರದ್ದೊಂದ್ ಮಜ್ಜಿಗೆ ಸಪ್ಲೈ ಮಾಡೋದೊಂದ್ ವೆಹಿಕಲ್ ಇತ್ತು. ಆ ವೆಹಿಕಲ್ ಮೇಲೆ ಹತ್ತಿ ನಿಂತ್ಕೊಂಡು ಮೋದಿಜಿ ಭಾಷಣ ಕೇಳಿದೀನಿ. ಮತ್ತೆ ಏನ್ ಮಾಡೋದು, ನೆಕ್ಸ್ಟ್ ಡೇ ಮಾರ್ನಿಂಗ್ ಬೆಳಗ್ಗೆ ತನಕ ಅಲ್ಲಿ ಫ್ರೆಂಡ್ ಮನೆಯಲ್ಲಿ ಉಳ್ಕೊಂಡು ಅದೇ ಡ್ರೆಸ್ ಅಲ್ಲಿ ಫುಲ್ ಕೇಸರಿ ಬಟ್ಟೆ ಹಾಕೊಂಡಿದ್ದೆ ನಾನು. ನೆಕ್ಸ್ಟ್ ಡೇ ಮೇಡಮ್ ಕ್ಲಾಸ್ ಡೈರೆಕ್ಟ್ ಎಂಟ್ರಿ. ಇಡೀ ಕ್ಲಾಸ್ ಓ ಅಂತ ಬೊಬ್ಬೆ ಆಗ್ತಾ ಇದೆ. ಇದು ಮೋದಿಜಿ ಎಲೆಕ್ಷನ್ ಇದನ್ನ ಅನ್ಸುತ್ತೆ, ಅದ್ರ ಪ್ರಭಾವದಲ್ಲಿ ಬಂದಿದ್ದಾಳೆ ಅಂತ. ಸೊ ಅದು ಫುಲ್ ಕ್ಲಾಸ್ ಅಲ್ಲ, ಇಡೀ ಒಂದ್ ವೀಕ್ ಇತ್ತದು ಫುಲ್ ಹವಾ. ಚೈತ್ರ ಮೋದಿಜಿ ಕಾರ್ಯಕ್ರಮಕ್ಕೆ ಹೋಗಿದ್ಲು, ಕ್ಲಾಸ್ ಬಂಕ್ ಮಾಡಿ ಹೋಗಿದ್ಲು ಅಂತ.